ಹೆಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ವಿಜಯ್ ಕನ್ನಡ ಕ್ರಿಯೇಷನ್ಸ್ ಇನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನಿಮಗೆ ಮೊದಲೇ ನಾನು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ. ನಿಮಗೆ ರಿಚಾರ್ಜ್ ಕಮಿಷನ್ ಸಿಗುವಂಥ ಒಂದು ಬೆಸ್ಟ್ ಅಪ್ಲಿಕೇಶನ್ ಇದೆ. ಈ ಅಪ್ಲಿಕೇಶನ್ ಎಲ್ಲರೂ ಯೂಸ್ ಮಾಡಿ ನಿಮಗೆ ರಿಚಾರ್ಜ್ ಮಾಡಿಕೊಂಡ್ರೆ ಒಂದೊಂದು ರಿಚಾರ್ಜ್ ನಿಮಗೆ 7-8 ರೂಪಾಯಿ ಉಳಿಯುತ್ತೆ ಅಂತ ನಾನು ನಿಮಗೆ ಆಲ್ರೆಡಿ ವಿಡಿಯೋನ ಮಾಡಿದ್ದೆ. ಆದರೆ ವಿಡಿಯೋನ ಜಾಸ್ತಿ ಜನ ನೋಡಿದ್ದೀರಾ, ಆದರೆ ಅಷ್ಟೊಂದು ಇನ್ನೂ ಕೂಡ ಅದು ವೈರಲ್ ಆಗಿಲ್ಲ ವಿಡಿಯೋ ಕೂಡ. ಆ ವಿಡಿಯೋ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಅದನ್ನ ನೋಡಿಕೊಂಡು ನೀವು ಈಸಿಯಾಗಿ ಅಪ್ಲಿಕೇಶನ್ ಕೂಡ ನೋಡ್ಕೋಬೋದು, ಯಾವ ರೀತಿ ಎಕ್ಸ್ಪ್ಲೋರ್ ಮಾಡಬೇಕು ಮತ್ತು ಅದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಆದರೆ ಈ ವಿಡಿಯೋದಲ್ಲಿ ನಾನು ಪ್ರೂಫ್ನ ತೋರಿಸ್ತಾ ಇದ್ದೀನಿ, ನನಗೆ ಎಷ್ಟು ಕಮಿಷನ್ ಸಿಗುತ್ತೆ ಮತ್ತು ಯಾವ ರೀತಿಯಾಗಿ ಅದು ನನಗೆ ಕಮಿಷನ್ ಬರುತ್ತೆ ಅಂತ ವಿಡಿಯೋದಲ್ಲಿ ಪೂರ್ತಿಯಾಗಿ ನಾನು ತೋರಿಸ್ಕೊಡ್ತೀನಿ. ಓನ್ಲಿ ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡ್ರೆ ಸಾಕು, ನಿಮಗೆ ಯಾವುದೇ ರೀತಿ ಎಕ್ಸ್ಟ್ರಾ ರೂಪೀಸ್ನ ನೀವು ಪೇ ಮಾಡಬೇಕಾಗಿಲ್ಲ. ಅಂದರೆ ನೀವು ರಿಚಾರ್ಜ್ ಮಾಡೋದಕ್ಕೆ ಈಗ ಫೋನ್ಪೇ ಮತ್ತು ಗೂಗಲ್ ಪೇನ ಯೂಸ್ ಮಾಡ್ತೀನಿ ಅಂದರೆ ಅದರಲ್ಲಿ ಮತ್ತೆ 2 ರೂಪೀಸ್ನ ನಿಮಗೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ರಿಚಾರ್ಜ್ ಮಾಡೋದಕ್ಕೆ. ಅದಕ್ಕೆ ನೀವು ಅಪ್ಲಿಕೇಶನ್ ಯೂಸ್ ಮಾಡ್ಕೊಂಡ್ರೆ ನೀವು ಎಕ್ಸಾಕ್ಟ್ MRP ಅಮೌಂಟ್ನೇ ಕೊಡ್ಬೋದು ಮತ್ತು ಅದ್ರ ಮುಖಾಂತರ ನಿಮಗೆ ಕ್ಯಾಶ್ ಬ್ಯಾಕ್ ಕೂಡ ವಾಪಸ್ ಬರುತ್ತೆ ನಿಮ್ಮ ಅಕೌಂಟ್ಗೆ. ಅದು ವ್ಯಾಲೆಟ್ನಲ್ಲಿ ಕ್ರೆಡಿಟ್ ಆಗುತ್ತೆ ಮತ್ತು ಅದನ್ನು ನೀವು ನೆಕ್ಸ್ಟ್ ರಿಚಾರ್ಜ್ಗೆ ಯೂಸ್ ಮಾಡ್ಕೋಬೋದು. ಅದನ್ನ ಯಾವ ರೀತಿ ಮಾಡೋದು ಮತ್ತು ನಾನು ಯಾವ ರೀತಿ ಅದನ್ನು ರಿಚಾರ್ಜ್ ಮಾಡೋದಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ ಮತ್ತು ನನಗೆ ಎಷ್ಟು ಕಮಿಷನ್ ಬಂದಿದೆ ನಾನು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಆ ಅಪ್ಲಿಕೇಶನ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮತ್ತು ನಾನು ಮೊದಲು ಮಾಡಿ ವಿಡಿಯೋ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ನೀವು ಎರಡನ್ನೂ ಕೂಡ ಚೆಕ್ ಮಾಡ್ಕೊಳ್ಳಿ. ನೀವು ಲಿಂಕ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ್ಯಪ್ನ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ನೋಡಿ, ಡೌನ್ಲೋಡ್ ಮಾಡಿಕೊಂಡು ಅಪ್ಲಿಕೇಶನ್ ಓಪನ್ ಮಾಡಿ. ನನಗೆ ಓಪನ್ ಮಾಡ್ತೀನಿ. ನೋಡಿ, ಅಪ್ಲಿಕೇಶನ್ನ ಓಪನ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಆ್ಯಪ್ನ ಓಪನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡ್ಕೊಂಡ್ರೆ 20 ರೂಪೀಸ್ ಓಪನ್ ಆಗುತ್ತೆ. ಇದರಲ್ಲಿ ನೋಡ್ತಾ ಇರ್ಬೋದು, ನಿಮಗೆ ಇದರಲ್ಲಿ ರೆಫರ್ ಆ್ಯಂಡ್ ಅರ್ನ್ ಅಪ್ಲಿಕೇಶನ್ ಕೂಡ ಕೊಟ್ಟಿದ್ದಾರೆ. ಇದನ್ನು ಈ ಸೆಟ್ಟಿಂಗ್ನ ಯೂಸ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೆ ನೀವು ರೆಫರ್ ಮಾಡೋ ಮುಖಾಂತರ ಕೂಡ ನೀವು ಕಮಿಷನ್ನ ಪಡ್ಕೋಬೋದು. ನಿಮ್ಮ ಫ್ರೆಂಡ್ಸ್ ರಿಚಾರ್ಜ್ ಮಾಡ್ಕೊಂಡ್ರೆ ನಿಮಗೆ ಕೂಡ ಕಮಿಷನ್ ಸಿಗುತ್ತೆ. ಈ ರೀತಿಯಾಗಿ ನಿಮಗೆ ರೆಫರ್ ಆ್ಯಂಡ್ ಅರ್ನ್ ಅಪ್ಲಿಕೇಶನ್ ಕೂಡ ಇದೆ ಇದರಲ್ಲಿ. ಇದು ಕೂಡ ನಿಮಗೆ ಬೆಸ್ಟ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ನೋಡಿ, ಇದರಲ್ಲಿ ನೀವು ಮೊಬೈಲ್ ರಿಚಾರ್ಜ್ ಮಾಡ್ಕೋಬೋದು ಮತ್ತು DTH ರಿಚಾರ್ಜ್ ಮಾಡ್ಬೋದು. ಅದೇ ರೀತಿ ಎಲೆಕ್ಟ್ರಿಸಿಟಿ ಬಿಲ್ನ ಕೂಡ ನೀವು ಕಟ್ಬೋದು ಮತ್ತು ಫಾಸ್ಟ್ಯಾಗ್ ಕೂಡ ಇರುತ್ತೆ. ಅದೇ ರೀತಿ ವ್ಯೂ ಮೋರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೋಡ್ತಾ ಇರ್ಬೋದು, ಇಲ್ಲಿ ಗ್ಯಾಸ್ ಸಿಲಿಂಡರ್ ಕೂಡ ಬುಕ್ ಮಾಡ್ಕೋಬೋದು ಮತ್ತು ಕ್ರೆಡಿಟ್ ಕಾರ್ಡ್ ಬಿಲ್ ಕೂಡ ಕಟ್ಬೋದು. ಇದೆಲ್ಲನೂ ಮಾಡೋ ಮುಖಾಂತರ ನಿಮಗೆ ಇದರಲ್ಲಿ ಕಮಿಷನ್ ಸಿಗುತ್ತೆ ಮತ್ತು ಕ್ಯಾಶ್ ಬ್ಯಾಕ್ ಕೂಡ ಬರುತ್ತೆ. ನೋಡ್ತಾ ಇರ್ಬೋದು, ಇನ್ನೂ ಕೂಡ ಕೆಳಗಡೆ ತುಂಬ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಲ್ಯಾಂಡ್ಲೈನ್ ಆಗಿರ್ಬೋದು, ಎಜುಕೇಷನ್ ಫೀಸ್ ಆಗಿರ್ಬೋದು, ವಾಟರ್ ಬಿಲ್ ಮತ್ತು ಗ್ಯಾಸ್ ಸಿಲಿಂಡರ್, ಬ್ರಾಡ್ಬ್ಯಾಂಡ್ ಮತ್ತು ಪೋಸ್ಟ್ ಪೇಡ್ ಎಲ್ಲನೂ ಕೂಡ ನೀವು ಪೇ ಮಾಡ್ಕೋಬೋದು ಮತ್ತು ಬಸ್ ಟಿಕೆಟ್ ಕೂಡ ಬುಕ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಬಸ್ ಟಿಕೆಟ್ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡ್ರೆ ಇಲ್ಲಿ 3% ಇನ್ಸ್ಟಂಟ್ ಕ್ಯಾಶ್ ಬ್ಯಾಕ್ ಆನ್ ಬಸ್ ಬುಕ್ಕಿಂಗ್ ಅಂತ. ನೀವು ಯಾವುದೇ ರೀತಿ ಬಸ್ ಟಿಕೆಟ್ನ ಬುಕ್ ಮಾಡ್ಕೊಂಡ್ರು ಇದರಲ್ಲಿ 3% ನಿಮಗೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ. ಇದೊಂದು ಬೆಸ್ಟ್ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು ನಿಮಗೆ. ನೋಡ್ತಾ ಇರ್ಬೋದು, ಈಗ ನಾನು ಯಾವ ರೀತಿ ಅರ್ನ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ. ಒಂದು ಲೈವ್ ಬ್ಯಾಲೆನ್ಸ್ ಕೂಡ ನಿಮಗೆ ತೋರಿಸ್ತೀನಿ. ನೋಡಿ, ಇಲ್ಲಿ ಚೆಕ್ ಬ್ಯಾಲೆನ್ಸ್ ಆ್ಯಂಡ್ ಹಿಸ್ಟ್ರಿ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡೆ ಅಂದರೆ ಇಲ್ಲಿ ನೋಡ್ತಾ ಇರ್ಬೋದು, ನನಗೆ ಮೇನ್ ವ್ಯಾಲೆಟ್ ಬ್ಯಾಲೆನ್ಸ್ 107 ರೂಪಾಯಿ ಇದೆ. ನಾನು ಯಾವುದೇ ರೀತಿಯಲ್ಲಿ ಅಮೌಂಟ್ನ ಆ್ಯಡ್ ಮಾಡ್ಕೊಂಡಿಲ್ಲ, ಅದೇ ತಾನಾಗಿ ಕ್ರೆಡಿಟ್ ಆಗಿರೋದು. ನೋಡಿ, ಇದು ಯಾವ ರೀತಿ ಬಂದಿದೆ ಅಂತ ಕೂಡ ಇಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು. ನಾನು ಒಂದೊಂದು ರಿಚಾರ್ಜ್ ಮಾಡ್ಕೊಂಡಿರೋದಕ್ಕೆ ಎಷ್ಟೆಷ್ಟು ರೂಪೀಸ್ ಬಂದಿದೆ ಎಲ್ಲನೂ ಕೂಡ ಕೊಟ್ಟಿದ್ದಾರೆ ಡೀಟೇಲಾಗಿ. ಆದರೆ ನಿಮಗೆ ಲಾಸ್ಟ್ 10 ಟ್ರಾನ್ಸಾಕ್ಷನ್ ಮಾತ್ರ ಇರುತ್ತೆ, ಅದಕ್ಕಿಂತ ಜಾಸ್ತಿ ಇರೋದಿಲ್ಲ. ನೀವು ಎಷ್ಟೇ ಟ್ರಾನ್ಸಾಕ್ಷನ್ ಮಾಡಿಕೊಂಡ್ರು ಲಾಸ್ಟ್ ಯಾವಾಗ ಮಾಡ್ಕೊಂಡಿರ್ತೀರೋ 10 ಟ್ರಾನ್ಸಾಕ್ಷನ್ಗಳು ಮಾತ್ರ ಇದರಲ್ಲಿ ಬರುತ್ತೆ. ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಕೊನೆಯದಾಗಿ ಒಂದು ಆಪ್ಷನ್ ಇದೆ. ನಂದು 859 ರೂಪಾಯಿ ನಾನು ರಿಚಾರ್ಜ್ ಮಾಡ್ಕೊಂಡಿದ್ದೆ 3 ಮಂತ್ಸ್ದು. ಅದಕ್ಕೆ ನನಗೆ 8.5 ರೂಪೀಸ್ ನನಗೆ ಕ್ಯಾಶ್ ಬ್ಯಾಕ್ ಬಂದಿದೆ. ಅದೇ ರೀತಿ ಮತ್ತೊಂದು ನೋಡ್ತಾ ಇರ್ಬೋದು, ಸೇಮ್ ರಿಚಾರ್ಜ್ ಮತ್ತು 749 ಮಾಡ್ಕೊಂಡಿದ್ದಕ್ಕೆ 7.49 ರೂಪೀಸ್ ನನಗೆ ಕ್ರೆಡಿಟ್ ಆಗಿದೆ. ಈ ರೀತಿಯಾಗಿ ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಮತ್ತು 199 ರೂಪೀಸ್ ರಿಚಾರ್ಜ್ ಮಾಡಿಕೊಂಡ್ರೆ ನಿಮಗೆ 1.99 ರೂಪೀಸ್ ಕ್ರೆಡಿಟ್ ಆಗುತ್ತೆ. ಈ ರೀತಿ ಕ್ಯಾಶ್ ಬ್ಯಾಕ್ ಬರುತ್ತೆ. ನೋಡಿ, ನೀವು ಎಷ್ಟು ಅಮೌಂಟ್ನ ರಿಚಾರ್ಜ್ ಮಾಡ್ಕೋತೀರೋ ಅದಕ್ಕೆ ನಿಮಗೆ ಇಷ್ಟಿಷ್ಟು ಅಮೌಂಟ್ಗಳು ಕ್ರೆಡಿಟ್ ಆಗ್ತಾ ಹೋಗ್ತಾಯಿದೆ ನಿಮ್ಮ ವ್ಯಾಲೆಟ್ಗೆ. ಮತ್ತು ನೀವು ರೆಫರ್ ಮಾಡ್ಕೊಂಡಿರೋ ಅಮೌಂಟ್ ಕೂಡ ಇದರಲ್ಲೇ ಕ್ರೆಡಿಟ್ ಆಗುತ್ತೆ, ಅದನ್ನು ಕೂಡ ಕಮಿಷನ್ನ ಪಡಿಬೋದು. ನೀವೇನಾದರೂ ಪದೇ ಮೊಬೈಲ್ ರಿಚಾರ್ಜ್ನ ಮಾಡಿಸ್ತಾ ಇದ್ದರೆ ಅಂದರೆ ಇದೇ ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ಇದು ತುಂಬ ಹೆಲ್ಪ್ ಆಗುತ್ತೆ. ಈ ಆ್ಯಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಅದ್ರ ಮುಖಾಂತರ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಈಸಿಯಾಗಿ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಿಮಗೇನಾದರೂ ಕ್ಯಾಶ್ ಬ್ಯಾಕ್ ಬರಲಿಲ್ಲ ಅಂದರೂ ಕೂಡ ನನಗೆ ಕಾಮೆಂಟ್ ಮಾಡಿ, ಮತ್ತು ಕ್ಯಾಶ್ ಬ್ಯಾಕ್ ಬಂದರೆ ಎಷ್ಟು ಕ್ಯಾಶ್ ಬ್ಯಾಕ್ ಬಂತು ನಿಮ್ಮ ರಿಚಾರ್ಜ್ಗೆ ಅಂತ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ನನಗೆ ಮುಂದಿನ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ ಫ್ರೆಂಡ್ಸ್, ನಿಮಗೆ ವಿಡಿಯೋ ಹೆಲ್ಪ್ಫುಲ್ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ, ಅವರು ಕೂಡ ರಿಚಾರ್ಜ್ ಮಾಡ್ತಾಯಿದ್ರು ಅಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ನೀವು ಯಾವುದೇ ರೀತಿ ಅದಕ್ಕೆ KYC ಮಾಡಬೇಕಾಗಿಲ್ಲ ಮತ್ತು ಯಾವುದೇ ರೀತಿ ಪ್ಯಾನ್ ಕಾರ್ಡ್ ಆಗಿರ್ಬೋದು ಏನೂ ಕೂಡ ಕೊಡಬೇಕಾಗಿಲ್ಲ, ಈಸಿಯಾಗಿ ರಿಚಾರ್ಜ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಮತ್ತು ಮುಂದಿನ ವಿಡಿಯೋ ಜೊತೆಗೆ ಬರ್ತೀನಿ.